ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪ್ರೊ ಕಬಡ್ಡಿ ಸೀಸನ್ 13ರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳಲಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಭಾಳ ಇಂಪಾರ್ಟೆಂಟ್ ಇದೆ ರಿಟರ್ನ್ ಮಾಡಿಕೊಳ್ಳುವುದು. ಯಾಕಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಹೋದ ವರ್ಷ ಎಲ್ಲರೂ ಕೂಡ ಕಳಪೆ ಪ್ರದರ್ಶನವನ್ನು ನೀಡ್ತಾಯಿದ್ರು. ಒಂದು ಮ್ಯಾಚ್ನಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದರೆ ಇನ್ನೊಂದು ಮ್ಯಾಚ್ನಲ್ಲಿ ಕಳಪೆ ಪ್ರದರ್ಶನವನ್ನು ನೀಡ್ತಾಯಿದ್ರು. ಈಗ ಅದರಲ್ಲಿ ಇವರು ಆರಿಸಿ ಕಾಸು ಯಾವೆಲ್ಲ ಆಟಗಾರರನ್ನು ರಿಟೈನ್ ಮಾಡ್ತಾರೆ ಅಂತ ನಾವು ನೋಡೋಣ. ಈಗ ಪ್ರಾಬಬಲಿ ಫಸ್ಟ್ನೇದಾಗಿ ಅಲಿ ರಿಜಾ ಮಿರ್ಜಾ ಅವರನ್ನು ರಿಟರ್ನ್ ಮಾಡಿಕೊಳ್ಳುತ್ತಾರೆ. ಯಾಕಂದರೆ ಇವರು ಬೆಂಗಳೂರು ಬುಲ್ಸ್ ತಂಡದಲ್ಲಿ ಉತ್ತಮವಾಗಿ ಹೋದ ಸೀಸನಲ್ಲಿ ರೈಡಿಂಗ್ನ ಮಾಡಿದ್ದಾರೆ. ಇನ್ನು ಎರಡನೇದಾಗಿ ಶುಭಮ್ ಬಿಕಾಟೆ, ಇವರು ಕೂಡ ರೈಡರ್, ಇವರು ಕೂಡ ಮಸ್ತಾಗಿ ರೈಡರ್ನ ಮಾಡಿದರು, ಇವರು ರಿಟರ್ನ್ ಆಗುತ್ತಾರೆ. ಇನ್ನು ಮೂರನೇದು ಯೋಗೇಶ್ ದಿಯಾ, ಇವರು ಕ್ಯಾಪ್ಟನ್ ಅಂತ ಹೇಳ್ಬೋದು. ಇವರು ರೈಟ್ ಕಾರ್ನರ್ನಲ್ಲಿ ಆಡ್ತಾರೆ, ಇವರನ್ನು ಕೂಡ ಪಕ್ಕಾ ರಿಟರ್ನ್ ಮಾಡ್ಕೋತಾರೆ. ಯಾಕಂದರೆ ಇವರು ಅಂಥ ಡಿಪೆಂಡರ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು 4ನೇ ಕ್ರಮಾಂಕದಲ್ಲಿ ಸಂಜಯ್ ದೂಲ್ ಅವರನ್ನು ರಿಟರ್ನ್ ಮಾಡುತ್ತಾರೆ. ಯಾಕಂದರೆ ಇವರು ಕೂಡ ರೈಟ್ ಕವರ್ನಲ್ಲಿ ಆಡ್ತಾರೆ, ಮಸ್ತ್ ಪ್ಲೇಯರ್ ಅಂತ ಹೇಳ್ಬೋದು ಸಂಜಯ್ ದೂಲ್ ಅವರು. ಹೋದ ವರ್ಷ ನಾವು ಅವರ ಆಟವನ್ನು ನೋಡಿದ್ದೇವೆ. ಇನ್ನು 5ನೇ ಕ್ರಮಾಂಕದಲ್ಲಿ ಲಕ್ಕಿ ಅವರನ್ನು, ಅಂದರೆ ಇವರು ಯಂಗ್ ಪ್ಲೇಯರ್ಗಳಲ್ಲಿ ಬರ್ತಾರೆ, ಲಕ್ಕಿ ಮತ್ತು ಚಂದ್ರನಾಯಕ್ ಅಂತ, ಇವರಿಬ್ಬರು ಕೂಡ ರಿಟರ್ನ್ ಆಗುತ್ತಾರೆ. ಈ 6 ಆಟಗಾರರು ಕೂಡ ರಿಟರ್ನ್ ಆಗುತ್ತಾರೆ. ಅಲಿ ರಿಜಾ, ಶುಭಮ್, ಯೋಗೇಶ್, ಸಂಜಯ್, ಲಕ್ಕಿ, ಚಂದ್ರನಾಯಕ್, ಈ 6 ಜನರು ಕೂಡ ರಿಟರ್ನ್ ಆಗ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಇನ್ನು ಯಾವ ಆಟಗಾರರು ರಿಟರ್ನ್ ಆಗಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.